ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೀವೆಲ್ಲರೂ ಕೂಡ ಟಿ ಎಕ್ಸಾಮ್ ಬರೆಯೋದಕ್ಕೆ ಆಲ್ ಟಿಕೆಟನ್ನು ತೆಗೆದುಕೊಂಡಿದ್ದೀರಾ. ಇದೀಗ ನಾನು ನಿಮ್ಮ ಮುಂದೆ ಒಂದು ಅದ್ಭುತವಾದ ವಿಡಿಯೋನ ಇಡ್ತಿದ್ದೇನೆ. ಅದೇನಪ್ಪ ಅಂದರೆ ಟಿ ಕೊನೆಯ ಕ್ಷಣದ ತಯಾರಿ, ಅದರಲ್ಲೂ ಕೂಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಸ್ನೇಹಿತರೆ, ಈ ವಿಡಿಯೋನ ಕನಿಷ್ಠ ಪಕ್ಷ ನನ್ನ ಪ್ರಕಾರ ಈ ವಿಡಿಯೋ 5 ಮಿನಿಟ್ಸ್ ಒಳಗಡೆ ಇರುತ್ತೆ, ಇಲ್ಲ 5 ಇಂದ 10 ಮಿನಿಟ್ಸ್ ಇರಬಹುದು. ಆದರೆ ಈ 10 ಮಿನಿಟ್ಸಲ್ಲಿ ನಿಮಗೆ 2 ಅಂಕಗಳು ಪಕ್ಕ ಬರುತ್ತೆ. ಸ್ನೇಹಿತರೆ, ನಿಮ್ಮ ಸ್ನೇಹಿತರು ಯಾರಾದರೂ ಕೂಡ ಟಿಗೆ ತಯಾರಿ ಮಾಡ್ತಿದ್ರೆ ಅಥವಾ ಟಿಯನ್ನು ಬರ್ತಿದ್ರೆ ಖಂಡಿತ ಅವರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗೇ ಇಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಸದಾ ನೋಟಿಫೈ ಆಗಿರಿ. ಸ್ನೇಹಿತರೆ, ನೋಡೋಣ ಬನ್ನಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಂತ ನಿಮ್ಗೆ ಗೊತ್ತಿರಲಿ. ಪದ್ಯ ಬೋಧನೆಯ ಪರಮ ಗುರಿ ಯಾವುದು? ಇದು ಆಲ್ರೆಡಿ ತುಂಬ ಸರಿ ರಿಪೀಟ್ ಆಗಿದೆ. ಪದ್ಯ ಬೋಧನೆಯ ಪರಮ ಗುರಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವಂತಹದ್ದು. ಇನ್ನು ಭಾಷೆ ಎಂಬುದು ಮಾನವನ ಜನಾಂಗದ ಅನರ್ಘ್ಯ ಸ್ವತ್ತು ಅಂತ ಹೇಳಿದವರು ಯಾರಪ್ಪ ಅಂದರೆ ಬ್ಲ್ಯಾಕ್ ಆ್ಯಂಡ್ ಟ್ರೆಗರ್. ಯಾರು? ಬ್ಲ್ಯಾಕ್ ಆ್ಯಂಡ್ ಟ್ರೆಗರ್. ಭಾಷೆ ಎನ್ನುವಂಥದ್ದು ಅನರ್ಘ ಸ್ವತ್ತು ಎಂದು ಹೇಳಿದವರು ಬ್ಲ್ಯಾಕ್ ಆ್ಯಂಡ್ ಟ್ರೆಗರ್. ಇನ್ನು ಭಾಷೆಯ ರಚನೆಯ ನಿಯಮದ ಕುರಿತು ಅಧ್ಯಯನ ಮಾಡುವಂಥದ್ದೇ ವ್ಯಾಕರಣ. ಭಾಷೆಯ ರಚನೆ ಬಗ್ಗೆ, ನಿಯಮದ ಬಗ್ಗೆ ಕುರಿತು ಅಧ್ಯಯನ ಮಾಡುವಂಥದ್ದು ವ್ಯಾಕರಣ. ಸ್ಯಾನೆಟ್ ಅಥವಾ ಸುನೀತದಲ್ಲಿ ಇರುವ ಪಾದಗಳ ಸಂಖ್ಯೆ ಎಷ್ಟು? 14. ಇದು ಕೂಡ ತುಂಬ ಸರಿ ರಿಪೀಟ್ ಆಗಿರುವಂಥದ್ದು. ಇನ್ನು ಭಾಷೆಯನ್ನು ಶಾಸ್ತ್ರೀಯವಾಗಿ ಮೊದಲು ಅಧ್ಯಯನ ಮಾಡಿದವರು ಯಾರು ಅಂದರೆ ನಮ್ಮ ಪ್ಲೇಟೋ. ಯಾರು? ಪ್ಲೇಟೋ. ಶಾಸ್ತ್ರೀಯ ಭಾಷೆಯನ್ನು ಮೊದಲು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ್ದು ಪ್ಲೇಟೋ. ಅನುಕರಣ ಸಿದ್ಧಾಂತದ ಪ್ರತಿಪಾದಕರು ಲಿಬ್ನಜ್. ನಿಮ್ಗೆ ಗೊತ್ತಿರಲಿ, ಅನುಕರಣ ಸಿದ್ಧಾಂತ ಇವನೇ ಹೇಳುವಂಥದ್ದು. ಅನುಕರಣ ಸಿದ್ಧಾಂತದಲ್ಲಿ ಕಾಗೆಯಿಂದ ಕಾಕ ಎನ್ನುವಂತಹ ಪದ ಬಂತು, ಗೂಬೆಯಿಂದ ಗೂಗು ಎನ್ನುವಂಥದ್ದು, ಹಸುವಿನಿಂದ ಅಂಬ ಅಂಬ ಅಂತ ಈ ರೀತಿ ಭಾಷೆ ಬಂತು ಅಂತ ಹೇಳಿದ್ದು ಲಿಬ್ನಜ್. ಅನುಕರಣ ಸಿದ್ಧಾಂತ. ಇನ್ನು ಭಾಷೆಯನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ್ದು ಪ್ಲೇಟೋ. ಆದರೆ ಈ ಅನುಕರಣ ಸಿದ್ಧಾಂತ ಲಿಬ್ನಜ್ ಏನು ಹೇಳ್ತಾರೆ ಅದನ್ನು ವಿರೋಧಿಸಿದ್ದು ಮ್ಯಾಕ್ಸ್ ಮುಲ್ಲರ್. ಇದನ್ನು ತಿರಸ್ಕರಿಸದ ಅಷ್ಟೇ ಅಲ್ಲದೆ ಅವನೊಂದು ಹೇಳಿಕೆಯನ್ನು ಕೊಡ್ತಾನೆ. ಈ ಸಿದ್ಧಾಂತವನ್ನು ಬಹು ಸಿದ್ಧಾಂತ ಅಂತ ಕರೀತಾನೆ. ಯಾವುದು? ಬಹು ಸಿದ್ಧಾಂತ ಅಂತ. ನೀವು ಕೇಳ್ಬೋದು, ಬಹು ಸಿದ್ಧಾಂತ ಎನ್ನುವಂತಹ ಪದವನ್ನು ಕೊಟ್ಟವರು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್. ಇನ್ನು ಉದರ ವಾಚಕ ತತ್ವ ಅಂತ ಒಂದಿದೆ. ಭಾವವೇಶಗಳಿಗೆ ಒಳಗಾಗಿ ಹೊರಹೊಮ್ಮುವಂಥದ್ದು. ಇದನ್ನು ಮುಲ್ಲರ್ ಏನಂತಾರೆ ಅಂದರೆ ಫುಡ್ ವಾದ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಕೇಳ್ಬೋದು, ಬಹು ತತ್ವ ಅಂತ ಅನುಕರಣ ಸಿದ್ಧಾಂತವನ್ನು ಬಹು ತತ್ವ ಅಂತ ಅಥವಾ ಬೋಧನಾ ವಿಧಾನ ಅಂದಿದ್ದು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್. ಮತ್ತು ಫುಡ್ ಎನ್ನುವಂತಹ ದನ್ನು ಹೇಳಿದ್ದು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್ ಎನ್ನುವಂಥದ್ದು. ಇದು ಕೂಡ ರಿಪೀಟ್ ಆಗಿರುವಂಥ ಪ್ರಶ್ನೆಗಳ ಇವು. ಇನ್ನು ಶ್ರಮ ಪರಿಹಾರ ತತ್ವ ಪ್ರತಿಪಾದಕರು ಯಾರು ಅಂದರೆ ನಾಯಿರೆ. ಏನಂದರೆ ಇವ್ರು ಹೇಳುವಂಥದ್ದು ಏನು ಅಂದರೆ ಭಾಷೆ ಹೇಗೆ ಬಂತು ಅಂದರೆ ನಾವು ಸಿಕ್ಕಾಪಟ್ಟೆ ಎಕ್ಸಸೈಸ್ ಅಂದರೆ ಕೆಲಸ ಮಾಡಿದಾಗ ಬರ್ತೈತಲ್ಲ ಅಂತ ಬರ್ತೀವಲ್ಲ, ಅಲ್ಲಿಂದ ಹುಟ್ಟಿದೆ. ಇದನ್ನು ಏನಂತ ಕರೀತಾರೆ ಅಂದರೆ, ನೀವು ಹಿಂಗೋ ಕ್ವಶನ್ ಕೇಳ್ತಾರೆ, ಯೋ ಎ ಹೋ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಶ್ರಮ ಪರಿಹಾರ ತತ್ವ ಅಂತ ಏನು, ಇದು ನಾಯಿರೆ ಅಂತ. ಅಥವಾ ಯೋ ಎ ಹೋ ಇದು ಯಾವ ತತ್ವದ ಅಡಿ ಬರುತ್ತೆ ಅಂದರೆ ಶ್ರಮ ಪರಿಹಾರ ತತ್ವದ ಅಡಿ. ಇದನ್ನು ಯಾರು ಮಾಡಿದ್ರೆ ನಾಯಿರೆ. ಇನ್ನು ಸಂಜ್ಞಾ ಭಾಷಾ ಸಿದ್ಧಾಂತದ ಪ್ರತಿಪಾದಕರು ಉಂಟು. ಯಾರು? ಸಂಜ್ಞಾ ಭಾಷೆ ಅಂದರೆ ನಿಮ್ಗೆ ಗೊತ್ತಲ್ಲ, ಆಕ್ಷನ್ ಮಾಡ್ಕೊಂಡಿದ್ದೆಲ್ಲ ಮಾಡುವಂಥದ್ದು. ಮಾತೃಭಾಷೆ ಅಂದರೆ ಕಲಿಯುವಂಥದ್ದು ಅಂತ ಕೂಡ ಈತನೇ ಹೇಳುವಂಥದ್ದು. ಇನ್ನು ಇದು ಇಂಪಾರ್ಟೆಂಟು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ. ಭಾಷೆಯನ್ನು ಕಲಿಯುವಾಗ ಅನುಸರಿಸುವ ವಿಧಾನ ಅಂದರೆ ನಿಮಗೆ ಇವ್ನು ಕೊಟ್ಬಿಟ್ಟು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಎಂಬುದು, ಅಥವಾ ಇದು ಎಷ್ಟನೇದು ಅಂತ ಕೇಳ್ಬೋದು. ಫಸ್ಟಿಗೆ ಭಾಷೆಯನ್ನು ಕಲಿಯಬೇಕು ಅಂದರೆ ನಮಗೆ ಬೇಕಿರುವಂಥದ್ದು ಆಲಿಸಬೇಕು, ಆಮೇಲೆ ಮಾತನಾಡಬೇಕು, ಆಮೇಲೆ ಓದಬೇಕು, ಆಮೇಲೆ ಬರೆಯಬೇಕು. ಇದನ್ನು ನೀವು ಸಿಂಪಲಾಗಿ ಆರ್ಡರ್ ವೈಸ್ ಇಟ್ಕೊಳ್ಳಿ. ಫಸ್ಟು ಕೇಳಿಸ್ಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ, ಆಮೇಲೆ ಓದ್ತೀನಿ, ಆಮೇಲೆ ಬರಿತೀನಿ. ಇಲ್ಲಾಂದರೆ ಅಮ ಹೋ ಬಾ ಅಂತ ಹಾಕೋಬಿಟ್ರೆ ಆರಾಮಾಗಿ ನೆನಪಲ್ಲಿ ಉಳಿಯುತ್ತೆ. ಇನ್ನು ಪಠ್ಯ ಬೋಧನೆಯಲ್ಲಿ ಬರುವಂತಹ ಅಂಶಗಳು ಕಂಠಪಾಠ, ಹಾಡುಗಾರಿಕೆ, ಭಾವಾನುವಾದ, ಸೃಜನಶೀಲತೆ. ಈ ಹಂತಗಳು ನಿಮಗೆ ನೆನಪಿರಲಿ. ಇನ್ನು ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಇನ್ನು ಕೆಲವೊಂದು ಪ್ರಶ್ನೆಗಳು ಮಾತ್ರ, ಅವು ಕೂಡ ತುಂಬ ಇಂಪಾರ್ಟೆಂಟ್. ವ್ಯಾಕರಣದ ವಿಧಗಳು: ಶಾಸ್ತ್ರೀಯ ವ್ಯಾಕರಣ, ಕ್ರಿಯಾತ್ಮಕ ವ್ಯಾಕರಣ. ಶಾಸ್ತ್ರೀಯ ವ್ಯಾಕರಣ ಅಂದರೆ ಪ್ರತ್ಯೇಕವಾಗಿ ವ್ಯಾಕರಣ ಹೇಳೋದು, ಡಿಫ್ರೆಂಟ್. ಆದರೆ ಪಾಠ ಒಂದು ಸರಿ ಮಾಡೋದು, ವ್ಯಾಕರಣ ಒಂದು ಸರಿ ಮಾಡೋದು. ಇನ್ನು ಕ್ರಿಯಾತ್ಮಕ ವ್ಯಾಕರಣ ಎಲ್ಲರೂ ಈಗ ಬಳಸುವಂಥದ್ದು. ಏನಂದರೆ ಪಾಠದ ಮಧ್ಯೆಯೇ ಹೇಳುವಂಥದ್ದು. ಇನ್ನು ಪ್ರಶ್ನೋತ್ತರ ಪದ್ಧತಿಯನ್ನು ಪರಿಚಯಿಸಿದ್ದು ಸಾಕ್ರೆಟಿಸ್. ಇದು ಗೊತ್ತಿರಬೇಕು. ಪ್ರಶ್ನೋತ್ತರ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅಂದರೆ ಸಾಕ್ರೆಟಿಸ್ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅಂದರೆ ಇನ್ನು ಆಗಮನ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್. ಆಗಮನ ಪದ್ಧತಿ, ನಿಗಮನ ಪದ್ಧತಿ ಅಂತ ಬರ್ತು ನೋಡಿ. ಆಗಮನ ಬಂದು ಫ್ರಾನ್ಸಿಸ್ ಬೇಕನ್. ಇನ್ನು ನಿಗಮನ ಬಂದಾಗ ಅರಿಸ್ಟಾಟಲ್ ನಿಗಮನ ಬರ್ತಾರೆ. ಇನ್ನು ಕ್ರೀಡಾ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಗೊತ್ತಿದೆ? ಕಾಲ್ಡ್ವೆಲ್ ಕುಕ್.
ನಮ್ಮ ಕೊಹ್ಲಿ ಕುಕ್ ಮಾಡ್ತಾರಲ್ಲ ಯಾರನ್ನ ಬೌಲರ್ಸ್ನ, ಆ ಥರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಕ್ರೀಡಾ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅಂದರೆ ಕಾರ್ಡ್ವೆಲ್ ಕುಕ್. ಪ್ಲೇವೇ ಎನ್ನುವಂಥದ್ದು ಅವರ ಪುಸ್ತಕ ಆಗಿರುವಂಥದ್ದು. ಇನ್ನು ಕ್ರಮಾಗತ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರವನ್ನು ಬರೆಯುವುದನ್ನು ಕಲಿಸಿ ಎಂದು ಹೇಳಿದರು. ಕ್ರಮಾಗತ ಬೋಧನೆ ಕಲಿಸುವ ಮುಂಚೆ ಚಿತ್ರ ಬರೆದು ಅವರನ್ನು ಕಲಿಸಿ ಎನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರದಾಗುತ್ತೆ. ಇನ್ನು ಕಿಂಡರ್ ಗಾರ್ಡನ್ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅಂತ ನಿಮಗೆ ಕೇಳ್ಬೋದು. ರೊಬೆಲ್ ನೆನಪಲ್ಲಿ ಕಿಂಡರ್ ಗಾರ್ಡನ್ನ ಪೊಬೆಲ್. ಇನ್ನು ಪುನರ್ಬಲನ ತತ್ವವನ್ನು ಸ್ಕಿನ್ನರ್ ಪರಿಚಯಿಸ್ತಾರೆ. ಯೋಜನಾ ಪದ್ಧತಿ ಕಿಲ್ ಪ್ಯಾಟ್ರಿಕ್. ಯೋಜನಾ ಪದ್ಧತಿಯನ್ನು ಪರಿಚಯಿಸಿದವರು ಕಿಲ್ ಪ್ಯಾಟ್ರಿಕ್, ಇದನ್ನಂತೂ ಮರಿಲೇಬೇಡಿ. ಇನ್ನು ಪಠ್ಯ ಪುಸ್ತಕ ಅರ್ಧ ಪಾಠೋಪಕರಣಗಳಿದ್ದಂತೆ ಎಂದವನು ರೇಟಿಂಗ್. ಯಾರು? ರೇಟಿಂಗ್. ಇವೆಲ್ಲ ರಿಪೀಟ್ ಆಗಿರುವಂಥದ್ದು, ನಿಮ್ಗೆ ಅರ್ಥ ಆಗ್ತಾ ಇದೆ. ಕ್ರಿಯಾ ಸಂಶೋಧನೆಯನ್ನು ಪರಿಚಯಿಸೋರು ಕಲ್ಟ್ ಲೆವಿನ್. ಕ್ರಿಯಾ ಸಂಶೋಧನೆ ಅಂದರೆ ಕಲ್ಟ್ ಲೆವಿನ್. ಇನ್ನು ಭಾಷಾ ಉಗಮದ ಸಿದ್ಧಾಂತಗಳು ದೈವಿಕ ವಿಕಾಸ ಸಿದ್ಧಾಂತ, ದೇವರಿಂದ ಬಂದಿದ್ದು, ದೇವಭಾಷೆ ಸಂಸ್ಕೃತ, ಲಾಕ್ಷಣಿಕ ಬರೆದಿದ್ದು, ಲಾಕ್ಷಣಿಕ ಮತ್ತು ಬಂಟಕಳ ಕೇಂದ್ರ ಅವೆಲ್ಲವೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ. ಇದು ಕೊನೆಯ ಕ್ಷಣದ ತಯಾರಿಯಾಗಿದೆ, ಆದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.